ಸರ್ ಈ ನಡುವೆ ಇನ್ನು 8 ರಿಪೋರ್ಟ್ಗಳು ಹೈದರಾಬಾದ್ನಿಂದ FSL ನಿಂದ ಬರ್ಬೇಕು ಸರ್. ಅದು ಇನ್ನೂ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಸೇರಿಸಿಲ್ಲ. ಅದು ಸೇರಿಸಲಿಕ್ಕೆ ಅವಕಾಶ ಇದೆಯಾ ಸರ್? ಖಂಡಿತ ಹೇಗಿದೆ ಅಂದರೆ ನಮ್ಮ ಕಾನೂನಲ್ಲಿ ವ್ಯವಸ್ಥೆಯಲ್ಲಿ ಪ್ರಪ್ರಥಮವಾಗಿ ನಾವು ನಿಗದಿತ ಕಾಲಾವಧಿಯೊಳಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು ಎಂದು ಕಾಲಮಿತಿಯನ್ನು ನಿಗದಿ ಮಾಡಿದ್ದಾರೆ. ಒಂದು ಈ ನಮ್ಮ ಪ್ರಕರಣಗಳಲ್ಲಿ ಅಪರಾಧ ಪ್ರಕರಣಗಳಲ್ಲಿ 2 ಥರ ಮಾಡಿದ್ದಾರೆ, ಘೋರ ಅಪರಾಧ ಮತ್ತು ಘೋರವಲ್ಲದ ಅಪರಾಧ ಅಂದರೆ ಈನಸ್ ಕ್ರೈಮ್ ಅಂಡ್ ನಾನ್ ಈನಸ್ ಕ್ರೈಮ್ ಅಂತೇಳಿ. ಈನಸ್ ಕ್ರೈಮ್ನಲ್ಲಿ 90 ದಿನದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ನಿಯಮ ಇದೆ. ನಾನ್ ಈನಸ್ ಕ್ರೈಮ್ನಲ್ಲಿ 60 ದಿನದೊಳಗೆ ಚಾರ್ಜ್ ಶೀಟ್ ಮಾಡಬೇಕು ಅಂತಿದೆ. ಅಷ್ಟರೊಳಗೆ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಜಾಮೀನು ಕೊಡ್ತಕ್ಕಂಥ ವಿಚಾರಗಳು ಕೂಡ ಇದೆ. ಆದರೆ ನೀವು ಹೇಳಿದಾಗೆ ಸದ್ಯಕ್ಕೆ ನಮಗೆ 90 ದಿನದೊಳಗೆ ಇನ್ನೂ ತನಿಖೆ ಮುಗಿದಿಲ್ಲ. ಎಷ್ಟು ಭಾಗ ಬಂದಿದೆಯೋ ತನಿಖೆ ಮುಗಿದಿದೆಯೋ ಅಷ್ಟಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಮತ್ತು ಚಾರ್ಜ್ ಶೀಟ್ ಕಾಲಮಲ್ಲಿ ಬರಿತೀವಿ. ಇಂತಿಂಥ ಕಾರಣಕ್ಕೆ ಇನ್ನೂ ಕೂಡ ತನಿಖೆ ಬಾಕಿ ಇದೆ. ಇದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪೂರಕವಾದ ಮತ್ತು ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದೇ ರೀತಿ ಇದು ಎಲ್ಲಿ ತನಕ ಮಾಡ್ಬೋದು ಅಂತಂದರೆ ಈ ತನಿಖಾಧಿಕಾರಿಗಳಿಗಾಗಲಿ ಅಥವಾ ಬೇರೆ ಜನಗಳಿಗಾಗಲಿ ನ್ಯಾಯಾಲಯ ಈ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಕೊಡೋ ತನಕನೂ ಕೂಡ ಓಪನ್ ಬೆಂಚಲ್ಲಿ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗೋಕ್ಕೆ ಮೊದಲೇ ಎಷ್ಟು ಬೇಕಾದ್ರೂ ಅಲ್ಲಿ ತನಕ ಕೂಡ ನಾವು ಪೂರಕವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ನ್ಯಾಯಾಲಯಕ್ಕೆ ಮನವಿ ಮಾಡ್ತಕ್ಕಂಥ ಅವಕಾಶ ಕಾನೂನಲ್ಲಿದೆ. ಸರ್ ಈ ನಡುವೆ ಸರ್ ಪವಿತ್ರ ಗೌಡ ಅವರ ಐಫೋನ್ ರಿಟ್ರೀವ್ ಆಗಿಲ್ಲ, ಅದು ಪವಿತ್ರ ಗೌಡ ಅವ್ರಿಗೆ ಪ್ಲಸ್ ಆಗ್ಬೋದಾ ಹೇಗೆ ಸರ್? ಇಲ್ಲ, ಚಾನ್ಸ್ ಇಲ್ಲ. ಯಾಕೆಂದರೆ ಒಂದೇ ಒಂದು 106 ಎವಿಡೆನ್ಸ್ ನಡುವೆ ಯಾವುದೋ ಒಂದು ನೆಗೆಟಿವ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅದೊಂದು ಪ್ಲಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಈಗ ಅದನ್ನು ಕೂಡ ತೆಗಿಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾದ್ರೆ ತೆಗಿಯೋಕ್ಕೆ ಚಾನ್ಸ್ ಇದೆ, ತೆಗಿತಾರೆ. ಬಟ್ ತೆಗಿಲಿಲ್ಲ ಅಂದರೂ ಕೂಡ ಈಗ 10-15 ಸಾಕ್ಷಿಗಳು ಅವ್ರು ಪೂರಕವಾಗಿದ್ದು ಆರೋಪಕ್ಕೆ ಪೂರಕವಾಗಿದ್ದು ಯಾವುದೋ ಒಂದು ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಆರೋಪ ಸಾಕ್ಷಿಗಳನ್ನ ಕೇಸ್ ಖುಲಾಸೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನ. ಸರ್ ಈ ನಡುವೆ ಚಾರ್ಜ್ ಶೀಟಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಸರ್, ದರ್ಶನ್ ಅವರು ಪವಿತ್ರ ಗೌಡ ಅವರು ಚಪ್ಪಲಿ ತೆಗೆದುಕೊಂಡು ಒಂದು 10 ಬಾರಿ ರೇಣುಕಾ ಸ್ವಾಮಿ ಹೊಡಿಯೋದು ಮತ್ತೆ ಅವ್ರನ್ನ ಕೋಳಿ ತರ ಮೇಲೆತ್ತೋದು, ತೆಗೆದು ಬಿಸಾಡೋದು, ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಸರ್. ಪ್ರಮುಖ ಸಾಕ್ಷಿ ಆಗುತ್ತಾ ಸರ್ ಇದೆಲ್ಲ? ಪ್ರತಿಯೊಂದು ಹಂತನೂ ಕೂಡ ಹಾಗೆ ಆಗ್ತದೆ. ಕೃತ್ಯದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆದಿದೆ, ಯಾರೆಲ್ಲ ಯಾವ್ಯಾವ ಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ನೀವು ಹೇಳ್ದಂಗೆ ಚಪ್ಪಲಿ ತೊಗೊಂಡು ಹೊಡಿಯೋದು, ಅದು ಪವಿತ್ರ ಹೊಡೆದಿರ್ಬೋದು, ದರ್ಶನ್ ಹೊಡೆದಿರ್ಬೋದು, ಕುತ್ತಿಗೆಯಿಂದ ಎತ್ತಿರ್ಬೋದು, ಗೋಡೆ ಹೊಡೆದಿರ್ಬೋದು, ಅಥವಾ ರಾಡಲ್ಲಿ ಹೊಡೆದಿರ್ಬೋದು, ಕಲ್ಲಲ್ಲಿ ಹೊಡೆದಿರ್ಬೋದು, ಕೈಲಿ ಹೊಡೆದಿರ್ಬೋದು. ಯಾವುದೇ ಹೊಡೆದಿದ್ರು ಕೂಡ ಅಂತಿಮ ರಿಸಲ್ಟ್ ಏನಾಗಿದೆ? ಹತ್ಯೆ, ಸತ್ತಿದ್ದಾನೆ. ಈ ಎಲ್ಲ ಕಾರಣಗಳಿಂದ ಈಗ ನಾನು ಬರೀ ಕೈಲಿ ಹೊಡೆದೆ, ನಾನು ಸಾಯಿಸಲಿಲ್ಲ, ನಾನು ಕೈಲಿ ಹೊಡೆದಿದ್ದು ಅಷ್ಟೇ ನನ್ನ ಕೆಲಸ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಎಲ್ಲರಿಗೂ ಒಂದು ಏನಿದೆ, ಕಾಮನ್ ಇಂಟೆನ್ಷನ್, ಎಲ್ರಿಗೂ ಒಂದು ಸಮಾನ ಉದ್ದೇಶ ಇದೆ. ಹೊಡಿಬೇಕು ಅಂತ ಬಂದಿದ್ದಾರೆ, ಹೊಡೆದಿದ್ದಾರೆ, ಹೊಡೆದ ಘಟನೆಯಿಂದ ಅವನು ಸತ್ತಿದ್ದಾನೆ. ಸತ್ತಿದ್ರಿಂದ ವಿಚಾರಣೆಯಲ್ಲಿ ಆರೋಪ ಖಂಡಿತವಾದ ಸಾಕ್ಷಿಗಳು ಅವ್ರ ವಿರುದ್ಧ ಈ ಎಲ್ಲ ನೀವೇನು ಅಂಶಗಳು ಹೇಳಿದ್ರಲ್ಲ, ಎಸ್ತಿದ್ದು, ಹೊಡೆದಿದ್ದು, ಎಸ್ತಿದ್ದು, ಗೋಡೆಗೆ ಹೊಡೆದಿದ್ದು, ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರ್ತದೆ. ಆ ಪ್ರಕರಣದಲ್ಲಿ ಶಿಕ್ಷೆ ಖಂಡಿತ ಆಗ್ತದೆ. ಪ್ರಮುಖವಾಗಿ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಇದ್ದಾರಲ್ಲ, ಅವರು ಪ್ರವೋಕ್ ಮಾಡೋದು ಅಂದ್ರೆ ಹೊಡಿರಿ, ಸಾಯಿಸಿ ಅಂತ ಹೇಳಿದ್ರಿ. ಈಗ A1 ಇದ್ದಾರೆ ಸರ್, ಅವರು A1 ಅವರೇ ಇರ್ತಾರ ಈ ರೀತಿ ಪ್ರವೋಕ್ ಮಾಡಿ, ಅಥವಾ ಅವ್ರು ಚಪ್ಪಲ್ಲಿ ಹೊಡೆದಿದ್ದು ಈ ಕಾರಣಕ್ಕಾಗಿ A1 ಇರ್ತಾರ, ಅಥವಾ A2 ಆರೋಪಿ ಆಗಿರುವಂತಹ ದರ್ಶನ್ ಅವರು ಹಲವು ಕೃತ್ಯಗಳನ್ನ ಎಸಗಿದ್ದಾರೆ, ಹಾಗಾಗಿ ಅವರು A1 ಆಗ್ತಾರೆ ಹೇಗೆ? ಇಲ್ಲ, ಆ ಥರ ಏನಿಲ್ಲ. ಇಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲರ ಕೃತ್ಯಗಳು ಎಲ್ಲ ಸಮಾನ ಉದ್ದೇಶ ಇದೆ. ಇಲ್ಲಿ ಅರ್ಥ ಮಾಡ್ಕೋಬೇಕು. ಒಡಿ ಅಂತ ಹೇಳ್ತಾರೆ, ಕರ್ಕಮನ್ನಿ ಅಂತ ಹೇಳ್ತಾರೆ, ಒಡಿ ಅಂತ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಆ್ಯಕ್ಟ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೊಡಿತಾರೆ ಅಂದಾಗ ಅಲ್ಲಿ ಎಲ್ಲರಿಗೂ ಕೂಡ ಸಮಾನ ಉದ್ದೇಶ ಇದೆ. ಅಲ್ಲಿ ಪವಿತ್ರ ಬರೀ ನಾನು ಹೇಳಿದೆ ಪ್ರವೋಕ್ ಮಾಡೋದು, ಪ್ರಚೋದಿಸಿದ್ರು, ಅವರೆಲ್ಲ ಘಟನೆ ಮಾಡಲಿಕ್ಕೆ, ಅವರೆಲ್ಲ ಹೊಡಿಲಿಕ್ಕೆ ಇವರು ಪ್ರಚೋದಿಸಿದ್ರು ಅಂದರೆ ಹೌದು, ಅವ್ರಿಗೂ ಅದರ ಉದ್ದೇಶ ಇರೋದ್ರಿಂದ ಅವ್ರಿಗೂ ಅದೇ ರೀತಿ ಶಿಕ್ಷೆ ಆಗ್ತದೆ. ಅಲ್ಲಿ A1 A2 ಅಂತಲ್ಲ, ಕೃತ್ಯದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ, ಅವರೆಲ್ಲರಿಗೂ ಕೂಡ ಆಗ್ತದೆ. ಈಗ ನೀವು ಹೇಳ್ದಂಗೆ ಸಾಕ್ಷಿ ನಾಶಪಡಿಸೋಕ್ಕೆ ಪ್ರಯತ್ನ ಪಟ್ಟವ್ರನ್ನ ಸಪ್ರೇಟ್ 4 ಜನ ಚಾರ್ಜ್ ಶೀಟ್ ಆಗಿದೆ. ಅವ್ರಿಗೆ ಆ ಸಾಕ್ಷಿ ನಾಶಪಡಿಸೋಕ್ಕೆ ತಕ್ಕಂತಷ್ಟು ಶಿಕ್ಷೆ ಆಗ್ತದೆ. ಅದೇ ರೀತಿ ಕಿಡ್ನ್ಯಾಪ್ ಮಾಡೋಕ್ಕೆ ಹೋದವರು, ಕರ್ಕೊಂಬಂದವರು ಅವರೊಂದು 3-4 ಜನ ಇದ್ದಾರೆ. ಅವ್ರಿಗೆ ಆ ಕಿಡ್ನ್ಯಾಪ್ ಕರ್ಕೊಂಬಂದು ಒಳಗಡೆ ಬಿಡ್ತಾರೆ, ಒಳಗಡೆ ಹೋಗೋದೇ ಇಲ್ಲ ಅವ್ರು ಕೆಲವರು. ಅವ್ರಿಗೆ ಆ ಕಿಡ್ನ್ಯಾಪಿಗೆ ಸಂಬಂಧಪಟ್ಟಂತ ಅಷ್ಟಕ್ಕೆ ಸಾಕ್ಷಿಗಳಾಗಿ ಕಲೆಕ್ಟ್ ಮಾಡಿ ಅದಕ್ಕೆ ಅಷ್ಟಕ್ಕೆ ಶಿಕ್ಷೆ ಕೊಡ್ತಕ್ಕಂಥದ್ದಿದೆ. ಬಟ್ ಇವೆಲ್ಲದರ ಪ್ರಚೋದಿಸಿದ್ದು, ಈ ಕಡೆ ಕಿಡ್ನಾಪ್ ಮಾಡಿದ್ದು, ಎಲ್ಲನೂ ಕರ್ಕೊಂಬಂದು ಇಲ್ಲಿ ಕೃತ್ಯಕ್ಕೆ ಪಡಿಸಿದಾಗ ಅವೆಲ್ಲರ ಸಪೋರ್ಟಿಂದ ಈ ಕೃತ್ಯ ಆಗಿದೆ. ಈ ಕೃತ್ಯದಿಂದ ಹತ್ಯೆ ಆಗಿದೆ. ಈ ಹತ್ಯೆಗೆ ಎಲ್ರಿಗೂ ಕೂಡ ಕಾರಣರಾಗಿದ್ದರಿಂದ ಎಲ್ರಿಗೂ ಕೂಡ ಸಮಾನವಾದ ಶಿಕ್ಷೆಗಳು ಆಗೋ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.